ಎಲ್ಲರಿಗೂ ನಮಸ್ಕಾರ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾಮಾಕ್ಷಿಪಾಳ್ಯ ವಾರ್ಡ್, ಈ ಜಾಗದಲ್ಲಿ ಏನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಾಲೋನಿ ಅಂತ ನಾವು ಕರಿತೀವಿ, KHP ಕಾಲೋನಿ. ಇವತ್ತು ಈ ಜಾಗದಲ್ಲಿ ಒಂದು ಕಿರು ಅರಣ್ಯವನ್ನು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಇವತ್ತು ನಿರ್ಮಾಣ ಮಾಡಿದ್ದೀವಿ. ಈ ಕಿರು ಅರಣ್ಯದಲ್ಲೂ ಕೂಡ ಸುಮಾರು 50ಕ್ಕೂ ಹೆಚ್ಚು ಪ್ರಭೇದಗಳ ಗಿಡ ಮರಗಳನ್ನ ಇವತ್ತು ಇಲ್ಲಿ ಬೆಳೆಸಿದ್ದಾರೆ. ಭಾಳ ಆಕರ್ಷಣೀಯವಾಗಿ ಈ ಉದ್ಯಾನವನ ಬಂದಿದೆ. ಮತ್ತು ಬೆಳಗ್ಗೆ ಹೊತ್ತು ಎಲ್ಲರೂ ಒಂದು ಒಳ್ಳೆಯ ವಾತಾವರಣದಲ್ಲಿರಬೇಕು ಅಂತ ಸಣ್ಣ ಯಾವುದಾದ್ರು ಜನಸ್ಪಂದನ ಕಾರ್ಯಕ್ರಮ ಮಾಡೋಕ್ಕೆ ಒಂದು ರೀತಿ ಆಂಫಿ ಥಿಯೇಟರ್ ರೀತಿ ಒಂದು ಜಾಗನೂ ಕೂಡ ನಿರ್ಮಾಣ ಮಾಡಿದ್ದಾರೆ. ತಡ ಆಯಿತು, ಆದರೆ ಚೆನ್ನಾಗಾಗಿದೆ. ಎಲ್ಲರಿಗೂ ಕೂಡ ಇವತ್ತು ಮನಸ್ಸು ತುಂಬಿ ಬರೋಂಥ ಇವತ್ತು ಈ ಉದ್ಯಾನವನ ಏನು ಕಿರು ಅರಣ್ಯ ಇವತ್ತು ಸಿದ್ಧ ಆಗಿದೆ. ಹಿಂದೆ ಕಾರ್ಪೊರೇಟರ್ ಆಗಿದ್ದ BBMPಯ ಉಪಮಹಾಪೌರರಾಗಿದ್ದ ಶ್ರೀ ರಂಗಣ್ಣವರು, ಮತ್ತು ಇಲ್ಲಿಂದನೇ BBMP ಸದಸ್ಯ ಆಗಿದ್ದ ಶ್ರೀಮತಿ ಪ್ರತಿಮಾ ರಮೇಶ್, ಮತ್ತು ಸ್ಥಳೀಯ ನಾಗರಿಕರು, ಹಿರಿಯ ನಾಗರಿಕರು, ಅವರೆಲ್ಲರ ಸಮ್ಮುಖದಲ್ಲಿ ಈ ಉದ್ಯಾನವನವನ್ನು 20ನೇ ತಾರೀಕು ಭಾನುವಾರ ಸಂಜೆ ಲೋಕಾರ್ಪಣೆ ನಾವು ಮಾಡ್ತೀವಿ. ಮತ್ತು ಈ ಉದ್ಯಾನವನ ಇಷ್ಟು ಮಟ್ಟಿಗೆ ಬರಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಹೆಸರು ನಾವು ಉಲ್ಲೇಖ ಮಾಡಬೇಕು. ಅದು ಅಂತಂದರೆ ಶ್ರೀ ಅನಿಲ್ ರಂಗಣ್ಣ. ನಾವು ಏನೇನು ಸಲಹೆ ಕೊಟ್ಟರೂ ಕೂಡ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ನಿಜವಾಗ್ಲೂ ಇಲ್ಲಿ ಬಂದರೆ ಒಳ್ಳೆ ಆಮ್ಲಜನಕ ಸಿಗುತ್ತೆ, ಒಳ್ಳೆ ಪ್ರಶಾಂತವಾದ ವಾತಾವರಣ ಇದೆ. ನನಗನ್ಸುತ್ತೆ ಕರ್ನಾಟಕ ಗೃಹ ಮಂಡಳಿಯ ಕಾಲೋನಿ ಇದೆ, KHP ಕಾಲೋನಿ, ಇದಕ್ಕೆ ಒಂದು ಭೂಷಣ ಅಂತಂದರೆ ಈ ಕಿರು ಅರಣ್ಯ. ಲೋಕಾರ್ಪಣೆ ಆದಮೇಲೆ ಜನತೆ, ಇಲ್ಲಿನ ನಾಗರಿಕರು, ಇಲ್ಲಿನ ಎಲ್ಲ ಕುಟುಂಬದವರು, ವಿಶೇಷವಾಗಿ ಹಿರಿಯ ನಾಗರಿಕರು ಈ ಉದ್ಯಾನವನದ ಸದುಪಯೋಗ ಪಡ್ಕೊಳ್ಳಿ. ಜೊತೆಗೆ ಇದ್ರ ಪಕ್ಕದಲ್ಲೇ ಮಕ್ಕಳಿಗೊಂದು ಪಾರ್ಕ್ ಮಾಡಿದ್ದಾರೆ. ಒಂದು ರೀತಿ ಅಪ್ಪ ಅಮ್ಮನಿಗೆ ಒಂದು ಪಾರ್ಕು, ಮಕ್ಕಳಿಗೊಂದು ಪಾರ್ಕು. ನನಗನ್ಸುತ್ತೆ ಇದು ಬೆಂಗಳೂರಿಗೆ ಒಂದು ಮಾದರಿ ಉದ್ಯಾನವನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಈ ಉದ್ಯಾನವನ ನಮ್ಮ ಈ ಪ್ರದೇಶದ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಒಂದು ಕಾರ್ಯ ಆಗಿದೆ. ಈ ಕಾರ್ಯಕ್ಕೆ ಕಾರಣೀಭೂತರಾದ ನನ್ನ ಎಲ್ಲ ಗೆಳೆಯರಿಗೆ, ಇಲ್ಲಿನ ಪ್ರಮುಖರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. 20ನೇ ತಾರೀಕು ಸಂಜೆ ಲೋಕಾರ್ಪಣೆಯಲ್ಲಿ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಅಂತ ಹೇಳಿ ಎಲ್ಲರಿಗೂ ಕೂಡ ಶುಭ ಕೋರ್ತೀನಿ. ನಮಸ್ಕಾರ.